ಹಿಂದೆ ಹೋಗಿ ಸ್ವಲ್ಪ. ಇವತ್ತು ಪ್ಯಾಸೆಂಜರ್ ಇದ್ದಾರೆ, ಅಮೃತೂರಿಂದ ಒಳಗೆರೆಪುರ ಗಾಡಿ ಹೋಗ್ತಾ ಇದೆ. ಈ ಗಾಡಿಯ ಸ್ವತಃ ಕಂಡಕ್ಟರ್ ಅವರು ಇದ್ದಾರೆ. ಸರ್, ತಮ್ಮ ಹೆಸರು? ಸ್ವಾಮಿ. ಎಷ್ಟು ವರ್ಷದಿಂದ ಕಂಡಕ್ಟರ್ ಕೆಲಸ ಮಾಡ್ತಾ ಇದೆಯಪ್ಪ? 5 ವರ್ಷ. 5 ವರ್ಷದಿಂದ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೀರಾ. ಕಲೆಕ್ಷನ್ ಎಲ್ಲ ಬರ್ತಾ ಇದೆಯಾ ಇವಾಗ ಫ್ರೀ ಬಿಟ್ಟ ಮೇಲೆ? ಈಗ ಫ್ರೀ ಬಿಡೋದು ಮುಂಚೆ ಹೆಂಗಿತ್ತು ಲೈಫು, ಇವಾಗ ಹೆಂಗಿದೆ ನಿಮ್ಮದು? ಫ್ರೀ ಬಿಡೋಕ್ಕೆ ಚೆನ್ನಾಗಿದೆ, ಕಮ್ಮಿ ಆಗಿದೆ. ಇವಾಗ ಫುಲ್ ಕಮ್ಮಿ ಆಗಿದೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನಿಮ್ಮ ಒಂದು ದಿವಸಕ್ಕೆ ಸಂಪಾದನೆ ಎಷ್ಟು ಮಾಡ್ತೀರಾ ನೀವು? ಓನಾಗಿ 1000 ಹೆಸರು ಹೊಡಿಬೋದು ಅಷ್ಟೇ. ನಿಮಗೆ ಎಷ್ಟು ಉಳಿತದೆ? ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ನಿಮಗೆ ಓನರ್ ಪೇಮೆಂಟ್ ಕೊಡ್ತಾರಾ ಅಥವಾ ನೀವು ಕಂಡಕ್ಟರ್ಗಳು ಕೊಡ್ತೀರಾ? 500-600 ರೂಪಾಯಿ ನಿಮ್ಗೆ ಉಳಿತದೆ. ಕಂಡಕ್ಟರ್ಗಳಿಗೆ ಡ್ರೈವರ್ ಪೇಮೆಂಟ್ ಕೊಟ್ಟು ನೀವು ಓನರ್ಗೆ ಉಳಿಕೆ ಕೊಡಬೇಕು. ಇದು ಟೈಮಿಂಗ್ಸ್ ಹೇಳ್ತೀರಾ ಸ್ವಲ್ಪ? ಎಷ್ಟು ಗಂಟೆಗೆ ಕೊಡ್ತೀರಾ ಬೆಂಗಳೂರು? ಎಷ್ಟು ಗಂಟೆಗೆ ಹೋಗ್ತೀರಾ? 8:15ಗೆ ಎಲ್ಲಿ ಬಿಡ್ತೀರಾ ಬೆಂಗಳೂರಲ್ಲಿ? ಮಾಗಡಿ ರೋಡ್ ಟೋಲ್ ಗೇಟ್ ಬಿಟ್ಟು ಯಾವ ಮಾರ್ಗ ಬರ್ತೀರಾ? ಮಾಗಡಿ, ಕಲ್ಯ, ಹೊಸಪಾಳ್ಯ, ಕುಣಿಯಲು, ಅಂಬರ್ತೂರು, ಸೊರಬ, ಕಲ್ಲಳ್ಳಿ. ತಿರ್ಗಾ ರಿಟರ್ನ್ ಎಷ್ಟು ಗಂಟೆಗೆ ಕೊಡ್ತೀರಾ ಕಲ್ಲಳ್ಳಿ? 1:10 ಕಲ್ಲಳ್ಳಿ ಬಿಟ್ಟು ಕುಣಿಗಲ್ಗೆ ಎಷ್ಟು ಗಂಟೆಗೆ ಕೊಡ್ತೀರಾ? 2:20 ಕುಣಿಗಲ್ನಿಂದ ಬೆಂಗಳೂರು ತಲುಪೋದು? 4ರಿಂದ 4:20 ಬೆಂಗಳೂರು ತಲುಪ್ತೀರಾ. ಮತ್ತೆ ರಿಟರ್ನ್ ಎಲ್ಲಿ ಹೋಗ್ತೀರಾ? ಅಲ್ಲಿ ಎಷ್ಟು ಗಂಟೆಗೆ ಕೊಡ್ತೀರಾ? ಕಲಾಸಿಪಾಳ್ಯ 6:20 ಕಲಾಸಿಪಾಳ್ಯ ಬಿಟ್ಟು ಹೋಗ್ತೀರಾ. ಬಟ್ ನಿಮ್ಮ ಒಂದು ಲೈಫ್ ಸ್ಟೋರಿ ಈ ಥರ ಇದೆ. ಈ ಒಂದು ಬಸ್ಸು ರೂಟ್ ಮಾರ್ಗದಲ್ಲಿ ಓಡಾಡಬೇಕು ಅಂದರೆ ಜನಗಳಿಗೆ ಅನುಕೂಲ ಆಗ್ತಾ ಇದೆಯಾ? ಥ್ಯಾಂಕ್ ಯು. ಬಟ್ ಯಾವ್ರವ್ರು ನೀವು? ಸಣಬಾದವರು. ಈ ಬಸ್ಸಿಂದ ಅನುಕೂಲ ಆಗ್ತಾ ಇದೆಯಾ ನಿಮ್ಮೂರಿಗೆ? ಇದೇ ಬಸ್ಸಲ್ಲಿ ಓಡಾಡ್ತೀರಾ ನೀವೆಲ್ಲ? ಅಪರೂಪ. ನೀವು KSRTCನಲ್ಲಿ ಫ್ರೀ ಇದೆ ಅಂತ ಏನು ಓಡಾಡಲ್ಲ. ಆದರೂ ಇದು ನಿಮ್ಮ ರೂಟ್ಗೆ ಹಳೆ ಬಸ್ಸು ಅಂತ ಇದರಲ್ಲೇ ಓಡಾಡ್ತೀರಾ ಪ್ರೀತಿಯಿಂದ. ತಾತ, ನಿಮ್ಮ ಹೆಸರು? ರಾಮಯ್ಯ. ಯಾವ ಊರಿನವರು? ಕೂಪನ್ಕೆರೆ. ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಾ ಈ ಬಸ್ಸಲ್ಲಿ? ಓಡಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಯಾವ ಊರಿನವರು? ಅಮೃತೂರಿನವರು. ಬಸ್ ಸರ್ವಿಸ್ ಚೆನ್ನಾಗಿದೆಯಾ? ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ಸು? ಹಾಂ. ಗೌರ್ಮೆಂಟ್ ಬಸ್ ಐತೆ, ಇದು ಒಂದೇ ಪ್ರೈವೇಟ್ ಬಸ್ಸು ಈ ರೋಡಲ್ಲಿ ಓಡಾಡೋದು. ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ? ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ಗೌರಿ. ಯಾವ ಊರಿನವರು? ಚಿನ್ನಾಗರೆ. ಚಾಮುಂಡೇಶ್ವರಿ ಬಸ್ಸಿಂದ ಅನುಕೂಲ ಆಗ್ತಾ ಇದೆಯಾ ನಿಮಗೆ? ಸಾಕಷ್ಟು ಈ ರೂಟಲ್ಲಿ ಓಡಾಡ್ತಾ ಇದೆ ಗಾಡಿಗಳು. ಚಾಮುಂಡೇಶ್ವರಿನಲ್ಲಿ ನೀವು ಪ್ರೈವೇಟ್ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ. ಫ್ರೀ ಇದ್ರೂ ಅಬ್ಸೆಕ್ಟ್ ಮಾಡ್ತೀವಿ ನಾವು ಇದನ್ನು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಲೋಕೇಶ್. ಯಾವ ಊರಿನವರು? ನಾವು ಅಮೃತೂರಿಂದ ಬೆಟ್ಟಳ್ಳಿ, ಅಮೃತೂರು. ಓಕೆ. ಈ ಬಸ್ಸು ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಾ ನೀವು? ಸುಮಾರು 15 ವರ್ಷ. ಈ ಬಸ್ಸಿನ ಸರ್ವಿಸ್ ಎಲ್ಲ ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಗೌಡ್ರು ಯಾವ ಊರಿನವರು? ಕಂಡಳ್ಳಿ ಜಿನಾರ. ಹೆಂಗಿದೆ ಸರ್ವಿಸು ಚಾಮುಂಡೇಶ್ವರಿ ಬಸ್ನವ್ರದ್ದು? ಚೆನ್ನಾಗಿದೆಯಾ? ಕರೆಕ್ಟಾಗಿ ಸರ್ವಿಸ್ ಕೊಡ್ತಾರಾ ಟೈಮ್ಗೆ? ಓಕೆ ಸರ್. ನಿಮ್ಮ ಹೆಸರು? ಆನಂದ್. ಯಾವ ಊರಿನವರು? ಸಣ್ಬಾದವರಾ? ಚೆನ್ನಾಗಿದೆಯಾ ಸರ್ವಿಸ್ ಎಲ್ಲ? ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಎಲ್ಲಿಯವರು? ತಿಮ್ಮೇಗೌಡನ ಪಾಳ್ಯ. ಸರ್ವಿಸ್ ಚೆನ್ನಾಗಿ ಕೊಡ್ತಾವ್ರಾ ಚಾಮುಂಡಿ ಎಕ್ಸ್ಪ್ರೆಸ್ನವರು? ನೋಡ್ರಿ ಯಾವ ಊರಿನವರು?
ಒಳಗುಂದ ಕರೆಕ್ಟಾಗಿ ಸರ್ವಿಸ್ ಕೊಡ್ತಾ ಇದೆಯಾ ಚಾಮುಂಡೇಶ್ವರಿ ಬಸ್ಸು? ಚೆನ್ನಾಗಿ ಓಡಾಡ್ತಾ ಇದೆಯಾ ರೂಟಲ್ಲಿ? ಥ್ಯಾಂಕ್ ಯು ಮೇಡಮ್. ನಮಸ್ತೆ, ಯಾವ ಊರಿನವರು? ಜಿನಾಗ್ರ. ಚಾಮುಂಡೇಶ್ವರಿ ಬಸ್ ಸರ್ವಿಸ್ ಚೆನ್ನಾಗಿದೆಯಾ? ಕರೆಕ್ಟಾಗಿ ಟೈಮ್ ಸರ್ವಿಸ್ ಕೊಡ್ತಾ ಇದ್ದಾರಾ? ಸರ್ ನಮಸ್ತೆ, ಯಾವ ಊರಿನವರು? ಅಮೃತೂರ್ನವ್ರು. ಚಾಮುಂಡೇಶ್ವರಿ ಬಸ್ ಸರ್ವಿಸ್ ಎಲ್ಲ ಹೆಂಗಿದೆ ಸರ್ ಈ ರೂಟ್ನಲ್ಲಿ? ಚೆನ್ನಾಗಿದೆಯಾ? ಕರೆಕ್ಟಾಗಿ ಪಾಸ್ ಮಾಡ್ತಾರಾ ಟೈಮ್ಗೆ? ಈ ಪ್ರೈವೇಟ್ ಬಸ್ನವ್ರಿಗೆ ಗೌರ್ಮೆಂಟ್ ಬಿಟ್ಟ ನಂತರ ಏಟಾಗಿದೆ, ಆದರೂ ಕಲೆಕ್ಷನ್ ಕಮ್ಮಿ ಆಗಿದೆ. ಅವ್ರು ಓಡಿಸ್ತಾ ಇದ್ದಾರೆ ಅಂದರೆ ನಾವು ಖುಷಿ ಪಡಬೇಕು ಈ ರೂಟಿಗೆ. ಇದು ಹಳೆ ಬಸ್ಸು ಈ ರೂಟ್ಗೆ ಚಾಮುಂಡೇಶ್ವರಿ. ನಿಮ್ಮ ಒಂದು ಅನುಭವ ಏನು ಈ ಬಸ್ಸಿನ ಬಗ್ಗೆ? ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಯಾವ ಊರಿನವ್ರು ಯಜಮಾನ್ರು? ಹೊಸಪುರ. ಹೆಂಗಿದೆ ಸರ್ವಿಸ್ ಎಲ್ಲ? ಚೆನ್ನಾಗಿದೆಯಾ ಚಾಮುಂಡೇಶ್ವರಿ ಇದು? ನೀವ್ಯಾವ ಊರಿನವರು? ನೀವ್ಯಾವ ಊರಿನವ್ರು ಅಜ್ಜಿ? ನೀವ್ಯಾವ ಊರಿನವರಪ್ಪ? ಅಮೃತೂರು. ಚಾಮುಂಡೇಶ್ವರಿ ಬಸ್ ಸರ್ವಿಸ್ ಎಲ್ಲ ಹೆಂಗಿದೆ? ಏನು ಮಾಡೋಕ್ಕಾಗಲ್ಲ, ಹುಡುಗಿರೇ ಇಲ್ಲ ಅಂದರೆ ಎಲ್ಲ ಫ್ರೀ ಇದೆ. ಹುಡುಗಿರಿಲ್ಲ ಅಂದರೆ ಬೇಜಾರ ಬಸ್ಸಲ್ಲಿ. ಸ್ನೇಹಿತರೆ, ನಮ್ಮ ಸ್ನೇಹಿತರಿಗೊಬ್ಬರಿಗೆ ಬಸ್ನವರು ಫ್ರೀ ಕೊಟ್ಟಿರೋದ್ರಿಂದ ಗೌರ್ಮೆಂಟ್ನವರು, ಹುಡುಗಿರಿಲ್ಲ ಅಂತವ್ರಿಗೆ ಬಸ್ನಲ್ಲಿ ಬೇಜಾರಾಗ್ತಾ ಇದೆ. ಹಾಗೆ ಇವ್ರಿಗೆ ನೆಕ್ಸ್ಟು ಯಾವ ಥರ ಗೌರ್ಮೆಂಟ್ ಫಿಲಪ್ ಮಾಡ್ತಾರೆ ಅಂತ ನೋಡೋಣ. ಸ್ನೇಹಿತರೆ ನಮಸ್ಕಾರ. ನಾವೀಗ ಅಮೃತೂರಿನಲ್ಲಿದ್ದೀವಿ. ಶ್ರೀ ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಬಸ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅದೇ ಥರ ಇಲ್ಲಿ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಈ ಬಸ್ಸಿಂದ, ಚಾಮುಂಡೇಶ್ವರಿ ಬಸ್ನಿಂದ ಜನಗಳಿಗೆ ಈ ಭಾಗದಲ್ಲಿ ಯಾವ ಥರ ಅವ್ರಿಗೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಸ್ವತಃ ಚಾಲಕರಾದಂಥ ಸುನೀಲ್ ರವರವರೇ, ಹಾಗೆ ಕಂಡಕ್ಟರ್ ಆದಂಥ ಖಡಕ್ ಅವರೇ. ಬರಪ್ಪ ಮುಂದೆ ಬನ್ನಿ ಸರ್. ನಮ್ಮ ಹೆಸರು? ಎಷ್ಟು ವರ್ಷದಿಂದ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೀರಾ? 5 ವರ್ಷ. 5 ವರ್ಷದಿಂದ. ಈಗ ಲೈಫ್ ಎಲ್ಲ ಹೇಗಿದೆ ಸಿವಿಲ್ ಬಸ್ಗಳಿಗೆ ಮತ್ತು ಗೌರ್ಮೆಂಟ್ ಬಸ್ಸು ಫ್ರೀ ಆಗಿಬಿಟ್ಟಾಗ? ತೊಂದರೆ ಆಗಿದೆ ಸ್ವಲ್ಪ. ಯಾವ ಥರ ತೊಂದರೆ ಆಗಿದೆ? 5,000 ಈಗ ನಿಮ್ಗಳು ಸಂಪಾದನೆ ಎಲ್ಲ ಹೇಗೆ ಡೈಲಿ? ಏನೂ ಆಗ್ತಾ ಇಲ್ಲ. ಚಾಲಕರಾದಂಥ ಸುನೀಲ್ ರವರವರೇ. ಸುನೀಲ್ ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 16 ವರ್ಷದಿಂದ. ಈಗ ನಿಮ್ಮ ಒಂದು ಅನುಭವ 16 ವರ್ಷದಿಂದ ಬಸ್ಸಲ್ಲಿ ಯಾವ ಥರ ಇದೆ? ಮುಂಚೆ ಚೆನ್ನಾಗಿತ್ತು, ಫ್ರೀ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗಿದೆ. ಹಾಂ, ಕಷ್ಟ ಅಂದರೆ ಯಾವ ಥರ ಕಷ್ಟ ಆಗಿದೆ? ಕಲೆಕ್ಷನ್ ಮುಂಚೆ ಚೆನ್ನಾಗಿ ಬರೋದು, ಅವಾಗ ಕಂಡಕ್ಟರ್ಗಳು ಸ್ವಲ್ಪ ನಮಗೆ ಹುದ್ದೆಗಳು ಜಾಸ್ತಿ ಕೊಡೋರು. ಹಾಂ, ಈಗ ಕಲೆಕ್ಷನ್ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೂ ಏನೋ ಉಳಿತಾ ಇಲ್ಲ, ಹಂಗಾಗಿ ನಮಗೂ ಸ್ವಲ್ಪ ಕಮ್ಮಿ ದುಡ್ಡು ಕೊಡ್ತಾ ಇದ್ದಾರೆ. ಮನೆ ಕಡೆ ಸಮಸ್ಯೆ ಇರೋದ್ರಿಂದ ತೊಂದರೆ ಆಯಿತು. ಅದೊಂದು ನಿರ್ಮೂಲನೆ ಮಾಡಿಕೊಂಡ್ರೆ ನಮಗೆ. ಈಗ ನೀವು ಗೌರ್ಮೆಂಟ್ ಬಗ್ಗೆ ಈ ಫ್ರೀ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನೀವು? ಕಮ್ಮಿ ಅದು ತೆಗಿಬೇಕು ಕಮ್ಮಿ, ಇಲ್ಲಾಂದರೆ ಕಲೆಕ್ಷನ್ ಆಗಲ್ಲ. ಅದರಿಂದ ಸಾವಿರಾರು ಜನ ಉದ್ಧಾರ ಆಗ್ತಾರೆ, ಫ್ಯಾಮಿಲಿಗಳೆಲ್ಲ ಚೆನ್ನಾಗಿರ್ತವೆ. ಒಂದು ಬಸ್ ಓಡಿದ್ರೆ 25 ಜನಕ್ಕೆ ಸಂಸಾರ ನಡೆದಿತ್ತು. ಈಗ ನಿಮ್ಮ ಅಭಿಪ್ರಾಯ, ಇವಾಗ ಫ್ರೀ ಸ್ಕೀಮ್ನ ನಿಲ್ಲಿಸಿದ್ರೆ ಗೌರ್ಮೆಂಟ್ ಬಸ್ಗಳಿಂದ ಕಲೆಕ್ಷನ್ ಬರುತ್ತೆ ಪ್ರೈವೇಟ್ ಬಸ್ನವ್ರಿಗೆ, ಅದೇ ಥರ ನಿಮಗೆ ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಸರ್? ಸಮಯ ನಮ್ಮದು ಗೌರ್ಮೆಂಟ್ ಬಸ್ ನಿಲ್ಲಿಸ್ಬೇಕು. ತಮ್ಮ ಹೆಸರೇನು ಹೇಳಿ? ನಮ್ಮ ಹೆಸರು ರಾಜು ಅಂತ. ನೀವು ಡ್ರೈವರೇನಾ? ಇವಾಗ ಯಾವ ಗಾಡಿ ಓಡಿಸ್ತಾ ಇದ್ದೀರಾ? ಚಲುವ ಗಾಡಿ ಓಡಿಸ್ತಾ ಇದ್ದೀರಾ? ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತು ನಾವು ಅಮೃತೂರಿನಲ್ಲಿ ಇದ್ದೀವಿ. ಅದೇ ಥರ ಶ್ರೀ ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ನ ಒಂದು ಇಂಟರ್ವ್ಯೂ ಮಾಡಿದ್ರು. ಇವಾಗ ಒಳಗಡೆ ಯಾವ ಥರ ಸಿಸ್ಟಮ್ ಇದೆ ಚಾಮುಂಡೇಶ್ವರಿನಲ್ಲಿ ನೋಡೋಣ. ಸರ್ ತಮ್ಮ ಹೆಸರು? ವಾಸು ಅಂತ. ನೀವೇನು ಕೆಲಸ ಮಾಡೋದಿದ್ರೆ ಗಾಡಿನಲ್ಲಿ? ಏಜೆಂಟ್ರಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 25 ವರ್ಷದಿಂದ. ಈ ಬಸ್ಸಲ್ಲಿ ಈ ಭಾಗದಲ್ಲಿ ಯಾವ ಥರ ಅನುಕೂಲ ಆಗ್ತಾ ಇದೆ ಜನಗಳಿಗೆ? ಅನುಕೂಲನೇ ಇದೆ. ಪ್ರೈವೇಟ್ ಗಾಡಿ ಒಂದೇ ಓಡಾಡೋದು. ಹಾಂ, ಇನ್ನು ಪ್ರೈವೇಟ್ ಗಾಡಿ ಬಿಡೋಕ್ಕೆ ಇವರು ಗೌರ್ಮೆಂಟ್ನವರು ಇದು ಮಾಡ್ತಾರೆ. ಹಾಂ. ಅದರಿಂದ ಬಟ್ ಈ ಭಾಗದಲ್ಲಿ ಕುಣಿಗಲ್ಲು, ಒಳಗೆರೆಪುರ, ಅಮೃತೂರಿಗೆ ಪ್ರೈವೇಟ್ ಗಾಡಿ ಇರೋದ್ರಿಂದ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಒಂದು ಊರಿಗೆ ಹೋಗೋದು ಒಂದೇ ಬಸ್ಸು. ಇದೇ ಅನುಕೂಲ. ಗೌರ್ಮೆಂಟ್ ಗಾಡಿಯವರು ಗಲಾಟೆ ಮಾಡಿ ಇದು ರೋಡ್ ಮಾಡ್ಕೊಂಡು ಬಿಡಲ್ಲ. ಹಾಂ. ಅದರಿಂದ ಓಕೆ, ಥ್ಯಾಂಕ್ ಯು. ಅಜ್ಜಿ, ಯಾವ ಥರ ಅನುಕೂಲ ಆಗ್ತಾ ಇದೆ ನಿಮಗೆ ಈ ಯಾವ ಬಸ್ಸಿಂದ? ತರ ರೂಟ್ ಪ್ರಕಾರ ಅನುಕೂಲ ಆಯ್ತದ ನಮ್ಗೆ. ಗೌರ್ಮೆಂಟ್ ಕಾಯಕ್ ಹೋದ್ರೆ ನಮ್ಮ ಮನೆ ಈ ಸೇರಕ್ಕಾಗಲ್ಲ. ಗೌರ್ಮೆಂಟ್ ಅವ್ರು ಫ್ರೀ ಕೊಟ್ಟವ್ರಲ್ಲ ನಿಮಗೆ? ಫ್ರೀ ಕೊಟ್ಟವ್ರೆ, ಅನುಕೂಲ ಆಗೋರ್ಗೆ ಆಯ್ತದೆ. ಹೋಗ್ಲಿ, ನಮ್ಗೆ ಅನುಕೂಲ ಇದ್ದರೆ ನಮ್ಗಿದೆ. ಅಜ್ಜಿ, ಯಾವ ಊರಿನವರು? ನೀವು ಯಾವ ಊರಿನವರು? ನಾವ ಗೊತ್ತಲ್ಲಿ ನೀವು ಯಾವ ಊರಿನವ್ರು ಅಜ್ಜಿ? ನಿಮ್ಗೆ ಯಾವ ಥರ ಅನುಕೂಲ ಆಗ್ತಾ ಇದೆ? ನಮ್ಗೆ ಬೇಡ ಕಡೆ ಫ್ರೀ ಬಸ್. ಫ್ರೀ ಬಸ್ ಬೇಡವಾ ನಿಮಗೆ? ಯಾವ್ದೇ ಕಾರಣಕ್ಕೂ ಬೇಡ ನಮ್ಗೆ. ಫ್ರೀ ಬಸ್ಸೇ ಬೇಡ ನಿಮಗೆ?
ಚಾಮುಂಡೇಶ್ವರಿನಲ್ಲಿ ಓಡಾಡ್ತೀರಾ? ನುಗ್ಗೋದು ಬೇಡ, ಪ್ರವಾಸನ ಬೇಡ. ಹಾಗಿದ್ರೆ ನಿಮ್ಮ ಒಂದು ಅನುಭವದಲ್ಲಿ ಫ್ರೀ ಇವಾಗ ಅವ್ರಿಗೆ ಇದು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಗಾಡಿಗಳು ಜಾಸ್ತಿ, ಪ್ರೈವೇಟ್ ಗಾಡಿ ಕಡಿಮೆ. ಒಂದೇ ಬಸ್ಸು ಈ ರೂಟಲ್ಲಿ ಓಡಾಡೋದು ಒಂದೇ ಬಸ್. ಆಯ್ತು ಅಜ್ಜಿ, ಅದು ಮಾತಾಡಿ ಗೌರ್ಮೆಂಟ್ ಅವ್ರ ಜೊತೆ ನೀವು ಒಂದು ಸ್ವಲ್ಪ. ಯಜಮಾನ್ರೆ ಯಾವ ಊರವರು? ಹಾಂ, ತೂಬಿನಕೆರೆ. ಹೆಂಗೆ ಅನುಕೂಲ ಆಗ್ತಾ ಇದೆ ಚಾಮುಂಡಿ ಬಸ್ಸಿಂದ? ಅನುಕೂಲ ಆಗ್ತದೆ, ಚೆನ್ನಾಗಿದೆ. ಚೆನ್ನಾಗಿ ಅನುಕೂಲ ಆಗ್ತಾ ಇದೆಯಾ? ನೀವು ಯಾವ ಊರಿನವರಪ್ಪ? ನಮಸ್ಕಾರ. ನಾವು ಕಡೆಯದಾಗಿ ಬೆಂಗಳೂರಿನಿಂದ ಇವತ್ತು ಕಲ್ಲಳ್ಳಿಗೆ ತಲುಪಿದ್ದೀವಿ. ಕಲ್ಲಳ್ಳಿಗೆ ತಲುಪಿದ ನಂತರ ಚಾಲಕರು ಇಳಿತಾ ಇದ್ದಾರೆ. ಹೆಂಗಿತ್ತು ಸರ್ ಜರ್ನಿ ಬೆಂಗಳೂರಿನಿಂದ? ಸಂಟೆಲ್ಲ ನೋವಾಗೈತದ. ಹೇಗಿದೆ ಎಕ್ಸ್ಪೀರಿಯನ್ಸ್? 200 ಕಿಲೋಮೀಟ್ರು ಎಲ್ಲೂ ನಿಲ್ಸಿಲ್ಲ ಬಸ್ಸು. 200 ಕಿಲೋಮೀಟರ್. ಇಲ್ಲಿ 10 ನಿಮಿಷ ನಿಲ್ಸ್ತೀನಿ ಅಷ್ಟೇ ಸರ್. ಓಕೆ. ತಿರ್ಗಾ 200 ಕಿಲೋಮೀಟ್ರ್ ಹೋಗ್ಬೇಕು. ವಾಪಸ್ ಬೆಂಗಳೂರು ಹೋಗಿ ಬೆಂಗಳೂರಿಂದ ಇಲ್ಲಿ ಹೋಗ್ತೀರಾ? ಬೆಂಗಳೂರಿಂದ ಮತ್ತೆ ಸಂತೆ ಮಾವತ್ತೂರು ಬರ್ತೀನಿ ಸರ್. ಬೆಂಗಳೂರು ಎಷ್ಟು ಗಂಟೆಗೆ ಬಿಡ್ತೀರಾ? ಕರೆಕ್ಟಾಗಿ 5:45 6 ಗಂಟೆ ಕಲಸಿಪಾಳ್ಯ ಬಿಡ್ತೀನಿ. ಓಕೆ. ಏನು ಗಾಡಿ ವಾಶ್ ಮಾಡಿಸ್ತಾ ಇದ್ದೀರಾ? ಹೌದು ಸರ್, ಇಲ್ಲೇ ಅದಕ್ಕೆ ಗಾಡಿ ವಾಶ್ ಮಾಡಿಸ್ಬೇಕು. ತೊಳಿತಾ ಇದ್ದೀವಿ. ಏನು ಫುಲ್ ವಾಷಿಂಗಾ? ನೈಟ್ ವಾಶ್ ಮಾಡಲ್ವಾ? 2 ಸರಿ ವಾಶ್ ಮಾಡ್ತೀವಿ. ಯಾವಾಗ ವಾಶ್ ಮಾಡ್ತೀರಾ? ನೈಟ್ ಒಂದು ಸರಿ. ಈಗ ಟೈಮ್ ಇರುತ್ತಲ್ವಾ 10 ನಿಮಿಷ, ಅದಕ್ಕೆ ಕ್ಲೀನರ್ ಹತ್ರ ವಾಶ್ ಮಾಡಿಸ್ತೀನಿ. ಲಗೇಜ್ ಎಲ್ಲ ಇಳಿಸ್ತಾ ಇದ್ದೀರಾ? ಈ ಊರಿಗೆ ಇದೊಂದೇ ಪ್ರೈವೇಟ್ ಬಸ್ಸು ಅನಿಸುತ್ತೆ. ಹೌದು ಸರ್, ಒಂದೇ ಗಾಡಿ ಕಾರ್. ವಿಡಿಯೋ ಮಾಡಿ ಒಂದು ನಮ್ಮ ಮಾಡಪ್ಪ ಮಾಡು. ಸರ್ ಇದೇ ಊರಿನವರಾ? ನೀವು? ಹೆಂಗಿದೆ ಬಸ್ಸಿನಿಂದ ನಿಮಗೆ ಎಕ್ಸ್ಪೀರಿಯನ್ಸು? ಸೇಫ್ಟಿ ಚೆನ್ನಾಗಿದೆ. ಸೇಫ್ಟಿ ಚೆನ್ನಾಗಿದೆ. ಚಾಮುಂಡೇಶ್ವರಿ ಅವ್ರು ಚೆನ್ನಾಗಿ ಓಡಿಸ್ತಾ ಇದ್ದಾರಾ? ಸೂಪರ್ ಗಾಡಿ. ಟೈಮ್ ಗಾಡಿ ಬರುತ್ತಾ? ಎಷ್ಟು ವರ್ಷದಿಂದ ಗಾಡಿ ಓಡ್ತಾ ಇದೆ? ಬಾಡು ಸರ್ ಇದ್ದ ಬಿಟ್ಬಿಟ್ಟು ಹೊಡೈತಾರೆ ಬೆಂಗಳೂರವರು. ನೆನ್ನೆ ಮಾರಿ ಇದು ಒಳಗಡೆ ಪಡ ಹಬ್ಬದ ದಿವಸ ಬಾಡು ಸರ್ ಇದ್ದ ಬೆಂಗಳೂರಿಗೆ. ತಮ್ಮ ಹೆಸರು? ನೀವು ಅರ್ಜೆಂಟ್ ಇದ್ದಾಗ ಬಂದು ಬಸ್ ನಿಮಗೆ ಕಾಯ್ತಾರ? ಬಸ್ನವ್ರು ನೀವು ಕಾಯ್ಬೇಕು. ಮತ್ತೆ ನೀವು ಕಾಯ್ದಿಲ್ಲ, ಬಾಡ್ಬೂಟ ಹೋಗಿದ್ದಾರೆ. ನಿಮ್ಮ ಹೆಸರು ಏನಪ್ಪ? ನಿಮ್ಮ ಹೆಸರು? ಚಂದ್ರಯ್ಯ. ಇದೇ ಗ್ರಾಮದವ್ರ? ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ರ ಚಾಮುಂಡಿ ಅವರು? ಇವತ್ತು ಫ್ರೀ ಇದೆ, ಅವತ್ತು ಹಬ್ಬದ ದಿವಸ ಹೊರಟೋಗವ್ರೆ. ಮಾಮೂಲಿ ಬಿಡಿ ಸಾಬು. ಯಾರೇ ಬಂದೆ ಡ್ರೈವರ್ ಅವತ್ತು? ಡ್ರೈವರ್ ಯಾರು ಏನು